ಮಕ್ಕಳ ನೆಕ್ಸ್ಟ್ ಮೂರನೇ ಕ್ವೆಶ್ಚನ್ ನೋಡಿ. ಮೂರನೇ ಕ್ವೆಶ್ಚನ್ ಏನಪ್ಪಾ ಹೇಳ್ತಿದೆ ಅಂತ ಹೇಳಿದ್ರೆ, ದ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ 1 plus i whole square into 1 plus 3i divided by 2 minus 6i into 2 minus 2i is ಅಂತ ಕೇಳಿದರೆ 2023 ನಲ್ಲಿ ಕೇಳಿರುವಂತ ಕ್ವೆಶ್ಚನ್. ತುಂಬಾ ಸಿಂಪಲ್ ಆಗಿರುವಂತ ಕ್ವೆಶ್ಚನ್. ಆಪ್ಷನ್ಸ್ ನ ಚೆಕ್ ಮಾಡ್ಕೊಳ್ಳಿ ಯಾವ್ದು ಬರುತ್ತೆ ಅಂತ ನೋಡೋಣ. i whole square into 1 plus 3i divided by 2 minus 6i into 2 minus 2i. ಓಕೆನಾ? ಸೊ ಈಗ ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. 1 plus i 1 minus 1. ಸೊ a plus ib whole square ಅಂದ್ರೆ a square minus b square plus 2i into ab. ಅದ್ರ ಪ್ರಕಾರವಾಗಿ ನಾನು ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. plus 2i into 1 plus 3i whole divided by, ಇವೆರಡನ್ನು ಪ್ರಾಡಕ್ಟ್ ಮಾಡೋಣ. 2 2s are 4. 2 into 2i minus 4i. 6i into 2 minus 12i. Minus 6i into minus 2i minus 12. ಓಕೆನಾ? ಸೊ ಪ್ಲಸ್ 1 minus 1 ಎರಡು ಏನಾಯ್ತು? ಕ್ಯಾನ್ಸಲ್ ಆಯ್ತು. ಪ್ಲಸ್ 2i into 1 plus 3i whole divided by 4 minus 12 ಅಂದ್ರೆ minus 8 minus 16i ಆಯ್ತು. ಸರಿನಾ? ಸೊ ಇಲ್ಲಿ 2 ಇದೆ. ಇಲ್ಲಿ ಎರಡರಲ್ಲೂ ಕೂಡ ನನಗೆ 2 ಕಾಮನ್ ಬರುತ್ತೆ. 2i into 1 plus 3i whole divided by 2 ನ ಆಚೆ ತೆಗ್ದೆ ನಾನು. ಒಳಗಡೆ minus 4 minus 8i ಉಳ್ಕೊಂತು. ಈ 2 ಏನಾಯ್ತು? ಕ್ಯಾನ್ಸಲ್. ಸೊ ಐ ನ ನಾನು ಒಳಗಡೆ ಮಲ್ಟಿಪ್ಲೈ ಮಾಡೋಣ. i minus 3 divided by minus 4 minus 8i. ಸೊ ಯಾವುದೋ ಒಂದು ಕಾಂಪ್ಲೆಕ್ಸ್ ನಂಬರ್ z is equal to a plus i into b ಇದೆ ಅಂದ್ರೆ mod z ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಂಡರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಸೊ ಸಿಮಿಲರ್ಲಿ ಇದು ನಂಗೆ a ಅಂಡರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಆಯ್ತು. ಸೊ ದಿಸ್ ಕುಡ್ ಬಿ ಇಸ್ ಈಕ್ವಲ್ ಟು 1 ಪ್ಲಸ್ 9 ಡಿವೈಡೆಡ್ ಬೈ 16 ಪ್ಲಸ್ 64. ಸೊ ಇದು ಇಷ್ಟಾಯ್ತು. 10 ಡಿವೈಡೆಡ್ ಬೈ ರೂಟ್ ನ ಒಟ್ಟಿಗೆ ತಗೊಳ್ಳೋಣ. ಅಂಡರ್ ರೂಟ್ ಆಫ್ 10 ಡಿವೈಡೆಡ್ ಬೈ 64 ಪ್ಲಸ್ 16 ಅಂದ್ರೆ 80. ಈ 0 ಕ್ಯಾನ್ಸಲ್ ಆಯ್ತು. 1 ಡಿವೈಡೆಡ್ ಬೈ ಅಂಡರ್ ರೂಟ್ 8. ಈ ಅಂಡರ್ ರೂಟ್ 8 ನ ಹೆಂಗ್ ಬರ್ಕೋಬಹುದಪ್ಪ? 1 ಡಿವೈಡೆಡ್ ಬೈ 2 ಇಂಟು ರೂಟ್ 2 ಅಂತ ಬರೀಬಹುದು. ಬಟ್ 2 ಇಂಟು ರೂಟ್ 2 ಇಲ್ಲಿ ಆಪ್ಷನ್ ಅಲ್ಲಿ ಚೆಕ್ ಮಾಡಿ, ಯಾವ ಆಪ್ಷನ್ ಅಲ್ಲೂ ಇಲ್ಲ. ಸೊ ಹಾಗಾಗಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ 2 ಮಾಡೋಣ. ಅವಾಗ ರೂಟ್ 2 ಡಿವೈಡೆಡ್ ಬೈ 2 ಇಂಟು ರೂಟ್ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್ ಆಯ್ತು. ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆದ್ಮೇಲೆ ಎಷ್ಟು ಉಳ್ಕೋತು? ರೂಟ್ 2 ಬೈ 2 ಇಂಟು 2. ಸೊ ಫೈನಲ್ ಆನ್ಸರ್ ಇಸ್ ರೂಟ್ 2 ಡಿವೈಡೆಡ್ ಬೈ 4. This is the answer. So option C is the right answer.